ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 17. ರಾಧಾಕೃಷ್ಣ ಏನೋ ಚಿಕ್ಕವರು, ಗೊತ್ತಾಗಲ್ಲ. ಆದರೆ ಅಶ್ವಥ್ ಮತ್ತು ಮಹೇಂದ್ರಗೆ ಗೊತ್ತಾಗೋದಿಲ್ವಾ? ಹೀಗೆಲ್ಲ ಯಾಕೆ ಮಾಡ್ತಾರೆ ಅವರು? ಬರೀ ಆಸ್ತಿಗೋಸ್ಕರ ಇಬ್ಬರ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾರಲ್ಲ. ಸಂಪತ್ ಹೇಳಿದಾಗ, ಆಸ್ತಿಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ನಾಚಿಕೆ ಆಗುತ್ತೆ ಅವರ ಹೆಸರು ಹೇಳೋಕೆ. ಹೊಡೆದು ಹೋಗಿರೋ ನಮ್ಮ ಕುಟುಂಬವನ್ನು ಒಂದು ಮಾಡೋಕೆ ನನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಸಿದೆ. ಆದರೆ ಇವರು ನನಗೆ ಮೋಸ ಮಾಡಿಬಿಟ್ರು. ಇರಲಿ ಬಿಡು ಸಂಪತ್, ಅವರೆಲ್ಲರಿಗೂ ನಾನು ಬುದ್ಧಿ ಕಲಿಸ್ತೀನಿ. ದುಡ್ಡು 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 ಅಂತ ಸಾಯ್ತಾ ಇರೋರನ್ನು ಸರಿಯಾದ ದಾರಿಗೆ ತರ್ತೀನಿ. ನನಗೆ ಈ ವಿಷಯ ಗೊತ್ತಾಗಿದೆ ಅಂತ ರಾಧಾಕೃಷ್ಣಗೆ ಹೇಳಬೇಡ. ಎಲ್ಲರಿಗೂ ಒಳ್ಳೆ ಪಾಠ ಕಲಿಸ್ತೀನಿ, ವಿಶ್ವನಾಥ್ ಹೇಳಿದರು. ಸರಿ ಅಂಕಲ್, ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು. ರಾಧಾಕೃಷ್ಣ ತುಂಬ ಮುದ್ದಾದ ಜೋಡಿ. ಅವರಿಬ್ಬರು ಕೊನೆಯವರೆಗೂ ಜೊತೆಯಾಗಿ ಇರಬೇಕು, ಅದೇ ನನ್ನ ಆಸೆ, ಸಂಪತ್ ಹೇಳಿದ್ದರು. ನನ್ನ ಆಸೆ ಕೂಡ ಅದೇ. ಅವರಿಬ್ಬರ ಮದುವೆಯಿಂದನಾದರೂ ಅಶ್ವತ್ಥ ಮಹೇಂದ್ರ ಒಳ್ಳೆಯವರಾಗ್ತಾರೇನೋ ಅಂದ್ಕೊಂಡೆ. ನನ್ನ ಆಸೆ ನಿರಾಸೆ ಆಯಿತು. ಆದರೆ ಇದನ್ನಿಲ್ಲಿಗೆ ಬಿಡೋದಿಲ್ಲ. ರಾಧಾಕೃಷ್ಣ 100 ವರ್ಷ ಸುಖವಾಗಿ ಬಾಳಬೇಕು. ನಾನು ಸ್ವರ್ಗ ನರಕದಲ್ಲಿದ್ದರೂ ಅವರನ್ನು ನೋಡಿ ಖುಷಿ ಪಡಬೇಕು. ಹಾಗೆ ಮಾಡ್ತೀನಿ. ನೀನಿನ್ನು ಫೋನ್ ಇಡು, ವಿಶ್ವನಾಥ್ ಹೇಳಿದಾಗ, ಇಬ್ಬರು ನಾಳೆ ಇಂಡಿಯಾಗೆ ಬರಬೇಕು ಅಂತಿದ್ದಾರೆ, ಸಂಪತ್ ಹೇಳಿದರು. ಬರಲಿ ಎಂದ ವಿಶ್ವನಾಥ್ ಕರೆ ತುಂಡರಿಸಿದರು. ಯಾರ್ರೀ ಫೋನ್ ಮಾಡಿದ್ದು? ಸಾವಿತ್ರಿ ಕೇಳಿದಾಗ, ಸಂಪತ್ ಎಂದು ಅವರು ಹೇಳಿದ ಎಲ್ಲ ವಿಷಯವನ್ನು ಹೇಳಿದ್ದರು ವಿಶ್ವನಾಥ್. ಏನ್ರಿ ಹೀಗೆಲ್ಲ ಆಗೋಗಿದೆ? ನಮ್ಮ ಮಕ್ಕಳು ನಮಗೆ ಮೋಸ ಮಾಡ್ತಾ ಇದ್ದಾರಾ? ಸಾವಿತ್ರಿ ಅಳುತ್ತಾ ಹೇಳಿದಾಗ, ಎಲ್ಲವನ್ನು ಸರಿ ಮಾಡ್ತೀನಿ ಸವಿ, ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ ಎಂದರು ವಿಶ್ವನಾಥ್. ಊಟ ಮುಗಿಸಿ ಮಲಗಲೆಂದು ಹೋಗುತ್ತಿದ್ದ ಕೃಷ್ಣ ರಾಧಾ ಕೃಷ್ಣನನ್ನೇ ನೋಡುತ್ತಾ ಕೂತಿದ್ದಳು. ಏನೇ ಹಾಗೆ ನೋಡ್ತಾ ಇದ್ಯಾ? ಹೋ, ನೆಕ್ಸ್ಟ್ ಇವನಿಗೆ ಹೆಂಗೆ ಗೋಳಿ ಕೊಡೋದು ಅಂತಾನಾ? ಕಾಟ ಕೊಡೋದು ಕೊಡ್ತೀಯಾ? ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡೆ, ನನಗೆ ತಡ್ಕೊಳ್ಳೋಕೆ ಆಗಲ್ಲ, ಕೃಷ್ಣ ಹೇಳಿದಾಗ ಕಿಸಕ್ಕನೆ ನಕ್ಕಳು ರಾಧಾ. ನಗ್ಬೇಡ್ವೆ, ಭಯ ಆಗುತ್ತೆ ನನಗೆ. ಏನು ಪ್ಲ್ಯಾನ್ ಮಾಡ್ತಾ ಇದೀಯಾ? ನಿಜ ಹೇಳು. ಇವತ್ತು ಒದ್ಯೋ ಪ್ರೋಗ್ರಾಮ್ ಏನಾದರೂ ಇಟ್ಕೊಂಡಿದ್ರೆ ನಾನು ಅದಕ್ಕೆ ಚಾನ್ಸ್ ಕೊಡಲ್ಲ, ಕೃಷ್ಣ ಹೇಳಬೇಕಾದರೆ. ಇಲ್ಲ ಕ್ರಿಶ್, ಇನ್ಮುಂದೆ ಹಾಗೆಲ್ಲ ಮಾಡಲ್ಲ. ಅದು ನಿನ್ನೆ ನಾನು ಬೇಕು ಅಂತಲೇ ಒದ್ದಿದ್ದು. ನೀನು ನನ್ನ ಪಕ್ಕ ಮಲ್ಕೋಬಾರ್ದು ಅಂತ. ಬೆಳಗ್ಗೆ ನೀನು ಹೇಳಿದ ಹಾಗೆ ಒಂದಿನ ನೀನು ಇನ್ನೊಂದು ದಿನ ನಾನು ಬೆಡ್ ಮೇಲೆ ಮಲಗೋದು ಬೇಡ. ಇಬ್ಬರು ಇಲ್ಲೇ ಮಲ್ಗೋಣ, ಮಧ್ಯೆ ಪಿಲ್ಲೋ ಇಡೋಣ, ಓಕೆನಾ? ರಾಧಾ ಹೇಳಿದಾಗ, ಕೃಷ, ಅದೇನೆ ಹೊಸ ಹೆಸರು? ಇಷ್ಟು ದಿನ ಕಿಟ್ಟಪ್ಪ ಅಂತ ಇದ್ದೆ. ಬೇಕು ಅಂತಲೇ ಒದ್ದೆ ಅಂತ ಇದೆಯಲ್ಲೇ ಪಾಪಿ. ಸೊಂಟ ಎಲ್ಲ ಈಗಲೂ ನೋಯ್ತಾ ಇದೆ, ಜೊತೆಗೆ ಫೈಟಿಂಗ್ ಬೇರೆ. ಕರ್ಮ ಕರ್ಮ, ಕೃಷ್ಣ ಹೇಳಿದಾಗ, ಸಾರಿ, ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ನಿನ್ನ ಪ್ರೀತಿಯಿಂದ ಹಾಗೆ ಕರಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕರೆದೆ. ಇನ್ಮೇಲೆ ನಾನು ನಿನ್ನ ಹಾಗೆ ಕರಿತೀನಿ, ರಾಧಾ ಹೇಳಿದಳು. ಪ್ರೀತಿಯಿಂದಾನಾ? ಅಬ್ಬಾ, ನೀನು ಕೋಪದಲ್ಲಿರುವಾಗಲೇ ನನಗೆ ತಡ್ಕೊಳ್ಳೋಕೆ ಆಗದೆ ಇರೋವಷ್ಟು ಹಿಂಸೆ ಕೊಡ್ತೀಯಾ? ಇನ್ನು ಪ್ರೀತಿಯಿಂದ ಹಾಗೆಲ್ಲ ಕರೆದ್ರೆ ನನಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ಬಿದ್ಕೋ. ನಾಳೆ 8 ಗಂಟೆಗೆ ಫ್ಲೈಟ್. ಒಮ್ಮೆ ಬೆಂಗಳೂರು ರೀಚ್ ಆದರೆ ಸಾಕು, ನಿಮ್ಮ ಮನೆಯವರ ಜೊತೆಗೆ ಏನು ಬೇಕಾದರೂ ಮಾಡ್ಕೊ ಎಂದ ಕೃಷ್ಣ ರಾಧಾ ಮಲಗಿದ ಜಾಗದ ಪಕ್ಕದಲ್ಲಿ ದಿಂಬಿಟ್ಟು ಅವನೂ ಮಲಗಿದ್ದ. ಎಷ್ಟೇ ಕಣ್ಣು ಮುಚ್ಚಿ ನಿದ್ದೆ ಮಾಡಲು ಪ್ರಯತ್ನಿಸಿದರೂ ರಾಧಾಳಿಂದ ನಿದ್ದೆ ದೂರವಾಗಿಯೇ ಉಳಿದಿತ್ತು. ಕೃಷ್ಣನನ್ನು ನೋಡಿದಳು. ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದ. ಅವನಿಟ್ಟ ದಿಂಬುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವನ ಪಕ್ಕ ಮಲಗಿದಳು.
ಸಾರಿ ಕೃಷ್ಣ. ಅಲ್ಲಲ್ಲ ಕ್ರಿಶ್, ತುಂಬ ಜಗಳ ಮಾಡ್ತೀನಲ್ಲ ನಿನ್ನ ಜೊತೆಗೆ, ತುಂಬ ಕಾಟ ಕೊಡ್ತೀನಲ್ಲ. ಇನ್ನು ಮುಂದೆ ಹಾಗೆಲ್ಲ ಆಗಲ್ಲ. ತುಂಬ ಪ್ರೀತಿ ಮಾಡ್ತೀನಿ ನೀನು ನನ್ನ ಪ್ರೀತಿ ಮಾಡೋ ಹಾಗೆ ಮಾಡ್ತೀನಿ. ಕಾಂಟ್ರಾಕ್ಟ್ ಮದುವೆನ ನಿಜವಾದ ಮದುವೆ ಮಾಡ್ತೀನಿ. ಇನ್ಮೇಲೆ ಈ ರಾಧಾ ಈ ಕೃಷ್ಣನಿಗೆ ಫಿಕ್ಸು. ಅವನ ಕೂದಲು ಸವರುತ್ತಾ ಮನಸ್ಸಲ್ಲೇ ಮಾತಾಡಿದವಳು ಅವನೆದೆ ಮೇಲೆ ಮಲಗಿದಳು. ನಿದ್ದೆ ಕಣ್ಣಲ್ಲಿ ಅವನು ಅವಳನ್ನು ತಬ್ಬಿ ಮಲಗಿದ. ಬೆಳಗ್ಗಾಗಿತ್ತು. ಅವನೆದೆ ಮೇಲೆ ಮಲಗಿದ್ದ ರಾಧಾನ ಕಂಡು, ಇದೇನು ಇವಳು ಹೀಗೆ ಮಲಗಿದ್ದಾಳಲ್ಲ, ಅದು ನನ್ನ ಎದೆ ಮೇಲೆ, ನಾನಿಟ್ಟ ಪಿಲ್ಲೋ ಎಲ್ಲೋಯ್ತು? ಮಲಗಿದ್ದಲ್ಲಿಂದಲೇ ಗೊಣಗುತ್ತಿದ್ದ ಕೃಷ್ಣ. ಅವನ ಪಿಸು ಮಾತಿಗೆ ಎಚ್ಚರಗೊಂಡವಳು, ಅಯ್ಯೋ ಎದ್ದೆ ಬಿಟ್ಟಿದ್ದಾನೆ, ನಾನು ಹೀಗೆ ಮಲಗಿರೋದನ್ನು ನೋಡಿ ಖಂಡಿತ ಬೈತಾನೆ, ಏನು ಮಾಡಲಿ ಎನ್ನುತ್ತಾ ಯೋಚಿಸುತ್ತಿದ್ದವಳಿಗೆ ಒಂದು ಉಪಾಯ ಹೊಳೆದಿತ್ತು. ಅವನನ್ನು ನೋಡಿ, ಹೇಯ್, ನೀನ್ಯಾಕೋ ನನ್ನ ಪಕ್ಕ ಮಲಗಿದ್ಯಾ? ಏನೋ ಪಾಪ ಕೆಳಗಡೆ ಮಲ್ಕೊಳ್ಳೋದು ಬೇಡ ಅಂತ ನನ್ನ ಪಕ್ಕವೇ ಮಲ್ಕೊಳ್ಳೋಕೆ ಜಾಗ ಕೊಟ್ರೆ ಈಗ ಪಿಲ್ಲೋನೆಲ್ಲ ಬಿಸಾಕಿ ನನ್ನ ಪಕ್ಕನೇ ಬಂದು ಮಲಗಿದ್ಯಾ? ರಾಧಾ ಜೋರಾಗಿ ಕೇಳಿದಳು. ಲೇಯ್, ನಾನಲ್ವೇ, ನೀನೇ ನನ್ನ ಹತ್ರ ಬಂದು ಮಲ್ಕೊಂಡಿರೋದು, ಈಗ ನನಗೆ ಬೈತಾ ಇದೀಯಾ? ಕೃಷ್ಣ ಜೋರಾಗಿಯೇ ಕೇಳಿದ್ದ. ಸಾಕು, ಸುಮ್ಮನೆ ಇರೋ, ಮಾಡೋದೆಲ್ಲ ಮಾಡಿ ಇವಾಗ ಇನ್ನೋಸೆಂಟ್ ಥರ ನಡ್ಕೊಳ್ತಾ ಇದೀಯಾ? ನಾನು ಯಾಕೆ ಇಲ್ಲಿ ಬಂದು ಮಲ್ಕೊಳ್ಳಿ, ನನಗೇನು ಲೂಸಾ? ರಾಧಾ ಕೇಳಿದಾಗ, ಈಗ ಮಲಗಿದ್ದು ಆಯಿತು, ಎದ್ದಿದ್ದು ಆಯಿತು, ಬೇಗ ಹೋಗಿ ಫ್ರೆಶ್ ಆಗು, ಹೋಗೋಕಿದ್ಯಲ್ಲ ಎಂದವ ಸೀದಾ ಎದ್ದು ಶೌಚಾಲಯಕ್ಕೆ ಹೋದ. ಸತ್ಯ ಬದುಕಿದೆ, ಎಲ್ಲ ಅಂದಿದ್ರೆ ನನ್ನ ಗ್ರಹಚಾರ ಬಿಡಿಸ್ತಾ ಇದ್ದ. ಮನಸ್ಸಲ್ಲೇ ಮಾತಾಡಿದ್ದಳು ರಾಧಾ. ಲಾಸ್ಯ ಬೆಳಗ್ಗೆನೇ ಎದ್ದು ರೋನಿ ಬಳಿ ಹೋಗಿದ್ದಳು. ರಾಧಾ, ಕೃಷ್ಣ ರೆಡಿನಾ ನೀವು? ಫ್ಲೈಟ್ಗೆ ಲೇಟ್ ಆಗುತ್ತೆ, ಲಾಸ್ಯ ಬರೋಕ್ಕಿಂತ ಮುಂಚೆ ಹೋಗಬೇಕು. ಸಂಪತ್ ಹೇಳಿದಾಗ, ನಾನು ರೆಡಿ ಅಂಕಲ್, ಮದುಮಗಳು ಇನ್ನೂ ರೆಡಿ ಆಗಿಲ್ಲ. ಕೃಷ್ಣ ಹೇಳಿದ. ರೆಡಿ ನಾನು, ಹೋಗೋಣ ಎನ್ನುತ್ತಾ ಲಗೇಜ್ ಹೊತ್ತುಕೊಂಡು ಬಂದವಳು ಎಡವಿ ಕೆಳಕ್ಕೆ ಬಿದ್ದಳು. ಅವಳನ್ನೇ ದುರುಗುಟ್ಟಿ ನೋಡಿದ ಕೃಷ್ಣ, ನಿಧಾನ ರಾಧಾ ಎನ್ನುತ್ತಾ ಸಂಪತ್ ಅವಳ ಬಳಿಗೆ ಬಂದರು. ಕಾಲಿನ್ನೂ ನೋವಿದೆ, ನಡ್ಕೊಂಡು ಬರೋಕೆ ಆಗ್ತಾ ಇಲ್ಲ, ಇನ್ನು ಲಗೇಜ್ನ ಹೊತ್ತುಕೊಂಡು ಹೇಗೆ ಬರಲಿ? ಮುಖ ಸಣ್ಣದು ಮಾಡಿ ರಾಧಾ ಕೇಳಿದಳು. ಕೊಡು ರಾಧಾ ಒಂದನ್ನು ಎಂದು ಸಂಪತ್ ಒಂದು ಲಗೇಜನ್ನು ತೆಗೆದುಕೊಂಡು ಹೊರಗಡೆ ಹೋದರು. ನಿನ್ನ ಲಗೇಜ್ನ ಬೇಕಿದ್ರೆ ನಾನು ಹೊತ್ತುಕೊಳ್ತೀನಿ, ನನಗೆ ಹೊತ್ತುಕೊಳ್ಳೋಕೆ ಆಗಲ್ಲ. ಡುಮ್ಮಿ, ನಿನ್ನೆ ಎತ್ತಿಕೊಂಡು ಬಂದೆ, ಇವತ್ತು ಕೈಯೆಲ್ಲ ನೋಯ್ತಾ ಇದೆ. ಕೃಷ್ಣ ಹೇಳಿದಾಗ, ನಾನು ಡುಮ್ಮಿನಾ? ಸೊಂಟಕ್ಕೆ ಕೈ ಹಿಡಿದು ರಾಧಾ ಕೇಳಿದಾಗ, ಹ್ಞೂ ಡುಮ್ಮಿನೇ, ಹೆಚ್ಚು ಕಡಿಮೆ 50ರಿಂದ 55 kg ಇದೆಯಾ? ಕೃಷ್ಣ ಹೇಳಿದಾಗ, ನನ್ನ ವೇಟ್ ನಿಂಗೆ ಹೇಗೆ ಗೊತ್ತಾಯಿತು? ಆಶ್ಚರ್ಯದಿಂದ ಕೇಳಿದ್ದಳು ರಾಧಾ. ಗೊತ್ತಾಗುತ್ತೆ ನನಗೆ ಎಲ್ಲ, ನಾನು ಬ್ರಿಲಿಯಂಟ್ ಅಲ್ವಾ, ಹಾಗೆ ಗೆಸ್ ಮಾಡಿದೆ. ಈಗ ಬಾ ಹೋಗೋಣ ಎಂದವ ಅವಳ ಲಗೇಜ್ ಎತ್ತಿ ಮುಂದಕ್ಕೆ ನಡೆದ. ಮತ್ತೆ ತಿರುಗಿ, ನಡೆಯೋಕ್ಕಾಗದೆ ಇದ್ರೆ ಅಲ್ಲೇ ನಿಲ್ಲು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಎಂದು ಅಲ್ಲಿಂದ ಹೋದ. ಅವನು ಹೋದತ್ತಲೇ ನೋಡುತ್ತಾ ನಿಂತಳು ರಾಧಾ. ಅವನು ಹೋಗಿ ಕಾರಲ್ಲಿ ಲಗೇಜ್ ಇಟ್ಟು ಮತ್ತೆ ರಾಧಾ ಬಳಿಗೆ ಬಂದ. ಕ್ರೇಶ್, ನನಗೆ ನಿಲ್ಲೋಕೆ ಆಗ್ತಾ ಇಲ್ಲ ಕಣೋ, ಪ್ಲೀಸ್ ನೀನೇ ಕರ್ಕೊಂಡು ಹೋಗೋ. ಬೇಕಂತಲೇ ಅಲ್ಲೇ ಕೆಳಕ್ಕೆ ಬಿದ್ದು ರಾಧಾ ಹೇಳಿದಾಗ, ಸರಿ ಬಾ ಎನ್ನುತ್ತಾ ಅವಳನ್ನು ಎತ್ತಿಕೊಂಡು ಕಾರಿನ ಒಳಗಡೆ ಕೂರಿಸಿದ್ದ ಕೃಷ್ಣ. ರಾಧಾ, ಕೃಷ್ಣ, ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಕೋಪ ಜಗಳ ಇದ್ರೂ ಜೊತೆಯಾಗೇ ಇರಿ, ಯಾವತ್ತೂ ದೂರ ಆಗೋಕೆ ಹೋಗಬೇಡಿ ಸಂಪತ್ ಹೇಳಿದಾಗ ಇಬ್ಬರು ತಲೆದೂಗಿದರು. ಬನ್ನಿ, ಏರ್ಪೋರ್ಟ್ ತನಕ ಡ್ರಾಪ್ ಮಾಡ್ತೀನಿ ಎನ್ನುತ್ತಾ ಅವರೇ ಡ್ರೈವ್ ಮಾಡಿ ಏರ್ಪೋರ್ಟ್ವರೆಗೂ ಬಂದು ಬಿಟ್ಟರು. ಥ್ಯಾಂಕ್ಸ್ ಅಂಕಲ್, ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು.
ಇಂಡಿಯಾಗೆ ಬನ್ನಿ ಒಮ್ಮೆ, ಕೃಷ್ಣ ಹೇಳಿದಾಗ, ಖಂಡಿತ ಬರ್ತೀನಿ. ಶ್ರೀಮಂತಕ್ಕೆ ಬಂದರೆ ಆಮೇಲೆ ತೊಟ್ಟಿಲು ಹಾಕೋ ಶಾಸ್ತ್ರ ಮುಗಿಸಿನೇ ವಾಪಸ್ ಹೋಗೋದು, ಸಂಪತ್ ಹೇಳಿದಾಗ ಮುಖ ಮುಖ ನೋಡಿಕೊಂಡರು ರಾಧಾಕೃಷ್ಣ. ನಿಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ತಗೊಳ್ಳಿ ಈ ಗಿಫ್ಟ್ ಎಂದು ಕೊಟ್ಟವರು ಇಬ್ಬರಿಗೂ ವಿದಾಯ ಹೇಳಿ ಅಲ್ಲಿಂದ ಹೋದರು. ರಾಧಾ ಏರ್ಪೋರ್ಟ್ ಒಳಗಡೆ ಕೂತಿದ್ದಳು. ಕೃಷ್ಣ ಶೌಚಾಲಯಕ್ಕೆಂದು ಹೋಗಿದ್ದ. ಯಾರೋ ಇಬ್ಬರು ಒಂದು ಹುಡುಗಿಯನ್ನು ರೇಗಿಸುತ್ತಿದ್ದರು. ಕೋಪಗೊಂಡ ರಾಧಾ ಅವರ ಬಳಿಗೆ ಬಂದು ಕೆನ್ನೆಗೆ ಬಾರಿಸಿದಳು. ಛೇ, ಎಷ್ಟು ಸೂಪರ್ ಆಗಿರೋ ಫಿಗರ್ನ ಬಿಟ್ಟು ಆ ಹುಡುಗಿಗೆ ರೇಗಿಸ್ತಾ ಇದ್ದೀವಲ್ಲ ಎನ್ನುತ್ತಾ ರಾಧಾ ಕೆನ್ನೆ ಮುಟ್ಟಲು ಬಂದಾಗ ಹಿಂದಿನಿಂದ ಬಂದ ಕೃಷ್ಣ ಅವನ ಕೆನ್ನೆಗೊಂದು ಬಾರಿಸಿ, ಹೆಣ್ಣು ಮಕ್ಕಳನ್ನು ಗೌರವಿಸುವುದನ್ನು ಕಲಿಯಿರಿ. ನಿಮ್ಮ ಮನೆಯಲ್ಲಿರೋ ನಿಮ್ಮ ಅಕ್ಕ ತಂಗಿನ ಹೀಗೆ ರೇಗಿಸಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ಕೃಷ್ಣ ಕೇಳಿದಾಗ ಕೋಪಗೊಂಡ ಅವರಿಬ್ಬರು ಕೃಷ್ಣನಿಗೆ ಹೊಡೆಯಲು ಬಂದರು. ಕೃಷ್ಣನು ಬಿಡದೆ ಇಬ್ಬರಿಗೂ ಸರಿಯಾಗಿ ಹೊಡೆದ. ಅವರ ಜಗಳವನ್ನು ಎಲ್ಲರೂ ನೋಡುತ್ತಿದ್ದರು. ಕೆಲವರು ವಿಡಿಯೋ ಕೂಡ ತೆಗೆಯುತ್ತಿದ್ದರು. ಸೆಕ್ಯೂರಿಟಿಗಳು ಅಲ್ಲಿಗೆ ಬಂದು ಇಬ್ಬರು ಪುಂಡರನ್ನು ಸರಿಯಾಗಿ ಬೈದು ಎಳೆದುಕೊಂಡು ಹೋದರು. ವಿಡಿಯೋ ತೆಗೆದವರು ಅದನ್ನು ವೈರಲ್ ಮಾಡಿದ್ದರು. ಸರಿಯಾಗಿ ಹೊಡೆದೆ ಇಬ್ಬರಿಗೂ, ಪಾಪ ಅವಳು ಎಷ್ಟು ಹೆದರ್ಕೊಂಡಿದ್ಲು, ರಾಧಾ ಹೇಳಿದಾಗ, ಎಲ್ಲೇ ಹೋದ್ರೂ ಏನಾದರೂ ಕಿರಿಕ್ ಮಾಡ್ತಾನೆ ಇರಬೇಕಲ್ವಾ ನಿಂಗೆ, ಕೃಷ್ಣ ಹೇಳಿದಾಗ, ಕಿರಿಕ್ ಮಾಡಿದ್ದು ನಾನಲ್ಲ, ಹೆಲ್ಪ್ ಮಾಡೋಕ್ಕೆ ಬಂದಿದ್ದು ನಾನು. ರಾಧಾ ಮಾತಿಗೆ, ಏರ್ಪೋರ್ಟ್ಗೆ ಬರೋವರೆಗೂ ಕಾಲು ನೋವಿತ್ತು, ನಿಂತ್ಕೊಳ್ಳೋಕ್ಕೆ ಆಗದೆ ಬಿದ್ದುಕೊಳ್ತಾ ಇದ್ದೆ, ಅಷ್ಟು ಬೇಗ ನೋವು ಹೊರಟೋಯ್ತಾ? ಅವಳ ಕಾಲು ನೋಡುತ್ತಾ ಕೃಷ್ಣ ಹೇಳಿದಾಗ, ಅದು ಅದು ಎನ್ನುತ್ತಾ ಅಲ್ಲೇ ಇದ್ದ ಚೇರ್ ಮೇಲೆ ಕೂತಳವಳು. ಅಬ್ಬಾ, ಎಷ್ಟು ನೋಯ್ತಾ ಇದೆ ಕಾಲು, ನಾಟಕೀಯವಾಗಿ ಹೇಳಲು ಫ್ಲೈಟ್ನಲ್ಲಿ ಕುಳಿತುಕೊಳ್ಳಲು ಅನೌನ್ಸ್ಮೆಂಟ್ ಬಂದಿತ್ತು. ನಾಟಕ ಮಾಡಿದ್ದು ಸಾಕು, ಎದ್ದು ಬಾ, ಮಾಡ್ತೀನಿ ನಿಂಗೆ ಮನೇಲಿ ಎಂದವ ಫ್ಲೈಟ್ನಲ್ಲಿ ಕುಳಿತುಕೊಳ್ಳಲು ಹೋದ. ಶಿಟ್, ಸಿಕ್ಕಾಕೊಂಡೆ, ಇನ್ನೇನೇನು ಮಾಡ್ತಾನೋ ಎನ್ನುತ್ತಾ ಅವನ ಹಿಂದೆ ಹೋದಳು ರಾಧಾ. ವಿಮಾನದಲ್ಲಿ ಕೂತಿದ್ದವನಿಗೆ ನಿದ್ದೆ ಆವರಿಸಿತ್ತು. ಹಾಗೆ ರಾಧಾ ಭುಜದ ಮೇಲೆ ಒರಗಿದ. ಅದೇನೇ ಹೇಳು ಕ್ರಿಶ್, ನಾನು ನಿನ್ನ ಜೊತೆಗೆ ಎಷ್ಟೇ ಜಗಳ ಮಾಡಿಕೊಂಡ್ರು, ನಿನ್ನ ಎಷ್ಟೇ ಗೋಳಿಕೊಂಡ್ರು ಅದನ್ನೆಲ್ಲ ಮರೆತು ನನಗೆ ತೊಂದರೆ ಆಗುವಾಗ ಸಹಾಯ ಮಾಡೋಕ್ಕೆ ಬರ್ತೀಯಲ್ಲ, ಅದೇ ಖುಷಿ ನನಗೆ. ಈಗೀಗ ನಿನ್ನ ಮೇಲೆ ನನಗೆ ಕ್ರಶ್ ಆಗ್ತಾ ಇದೆ. ಯಾವಾಗಲೂ ನನ್ನ ಜೊತೆಗೇ ಇರು, ಲವ್ ಯು ಎಂದು ಮನಸ್ಸಲ್ಲೇ ಮಾತಾಡಿ ಅವಳ ಭುಜದ ಮೇಲಿದ್ದ ಅವನ ತಲೆ ಮೇಲೆ ಒರಗಿದ್ದಳು ರಾಧಾ. ರೋಣಿ, ಅವರಿಬ್ಬರನ್ನು ಸುಮ್ಮನೆ ಬಿಡಬಾರ್ದು. ನಾನು ಹುಟ್ಟಿದಾಗ ಆಸ್ಪತ್ರೆಯಿಂದ ಹೊರಗಡೆ ಬಂದವನು, ಆಮೇಲೆ ಯಾವತ್ತೂ ಆಸ್ಪತ್ರೆ ಮೆಟ್ಟಿಲು ಹತ್ತೇ ಇಲ್ಲ. ಎಲ್ಲರನ್ನೂ ಆಸ್ಪತ್ರೆಗೆ ಕಳಿಸ್ತಾ ಇದ್ದವನು ನಾನು. ನನ್ನನ್ನೇ ಹಾಸ್ಪಿಟಲ್ನಲ್ಲಿ ಮಲ್ಕೊಳ್ಳೋ ಹಾಗೆ ಮಾಡಿದ್ರಲ್ಲ ಅವರಿಬ್ಬರು, ಅವರನ್ನು ಸುಮ್ಮನೆ ಬಿಡಲ್ಲ ನಾನು. ಎದ್ದ ಕೂಡಲೇ ರಾಧಾಕೃಷ್ಣನನ್ನು ನೆನೆದು ಕೋಪದಲ್ಲಿ ಕೂಗಿ ಹೇಳಿದ್ದ ಅಚಿಂತ್ಯ. ಹೊರಗಡೆ ಇದ್ದ ಪೊಲೀಸೊಬ್ಬರು ಬಂದು, ಯಾಕೆ ಕೂಗಾಡ್ತಾ ಇದ್ದೀರಾ, ಏನಾಯಿತು ಕೇಳಿದರು. ಏನೂ ಇಲ್ಲ ಸರ್, ನಿದ್ದೆಲೇನೋ ಗೊಣಗ್ತಾ ಇದ್ರು ಅಷ್ಟೇ ಎಂದ ರೋಣಿ. ಸರಿ, ಇವರಿಗೆ ಎಚ್ಚರ ಆಯ್ತಲ್ವಾ, ನಾನು ಡಾಕ್ಟರ್ನ ಬರೋಕ್ಕೆ ಹೇಳ್ತೀನಿ, ಚೆಕ್ ಮಾಡಲಿ, ಆಮೇಲೆ ಅವರನ್ನು ಅರೆಸ್ಟ್ ಮಾಡೋಕ್ಕಿದೆಯಲ್ಲ ಎಂದ ಪೊಲೀಸ್ ಅಲ್ಲಿಂದ ಹೋದರು. ರೋಣಿ, ಇವ್ರು ಯಾಕೆ ನನ್ನ ಅರೆಸ್ಟ್ ಮಾಡ್ತಾರೆ ಅಜಿಂತ್ಯ ಕೇಳಿದಾಗ, ಅದು ಅದು ಎನ್ನುತ್ತಾ ರಾಗ ಎಳೆಯುತ್ತಿದ್ದ ರೋಣಿ. ಬಾಸ್, ಇಲ್ಲಿ ನೋಡಿ, ಆ ಗಂಡ ಹೆಂಡತಿ ಏರ್ಪೋರ್ಟ್ನಲ್ಲಿ ಯಾರೋ ಹುಡುಗರು ಕಿರಿಕ್ ಮಾಡಿದ್ದಕ್ಕೆ ಅವರಿಗೆ ಸರಿಯಾಗಿ ಹೊಡೆದಿದ್ದಾನೆ ಇವನು. ಅದನ್ನು ಯಾರೋ ವಿಡಿಯೋ ಮಾಡಿದ್ದಾರೆ ಎನ್ನುತ್ತಾ ಏರ್ಪೋರ್ಟ್ನಲ್ಲಿ ಯಾರೋ ತೆಗೆದಿದ್ದ ವಿಡಿಯೋ ವೈರಲ್ ಆಗಿತ್ತು. ಅದನ್ನು ತೋರಿಸಿದ್ದ ಅಜಿಂತ್ಯನ ಕಡೆಯವನು. ಏರ್ಪೋರ್ಟಾ ಅಂದರೆ ಅವನು ವಾಪಸ್ ಹೋಗ್ತಾ ಇದ್ದಾರಾ? ಇಲ್ಲಿ ಪೊಲೀಸ್ನವ್ರು ಯಾಕೆ ಬಂದಿದ್ದಾರೆ? ಏನಾಯ್ತು ರೋನಿ, ನೀನು ಯಾಕೆ ಮಾತಾಡ್ತಾ ಇಲ್ಲ ಅಜಿಂತ್ಯ ಕೇಳಿದಾಗ,
ಅವರಿಬ್ಬರು ಇಂಡಿಯಾಗೆ ಹೋದರು ಎಂದಳು ಲಾಸ್ಯ. ವಾಟ್? ಅದೇಗೆ ಸಾಧ್ಯ? ಅವರು ಇಲ್ಲಿಂದ ಎಲ್ಲಿಗೂ ಹೋಗೋಕ್ಕಾಗಲ್ಲ, ಹೋಗಬಾರ್ದು. ನಾನು ಅವರಿಬ್ಬರನ್ನು ಸುಮ್ಮನೆ ಬಿಡಲ್ಲ. ರೋನಿ, ಅವರನ್ನು ಇಲ್ಲಿಗೆ ಎಳ್ಕೊಂಡು ಬಾ, ಅವರು ನನಗೆ ಬೇಕು, ಈಗಲೇ ಹೋಗು. ಅಚಿಂತ್ಯ ಕೂಗಾಡುತ್ತಿದ್ದಾಗ, ಅಚಿಂತ್ಯ ಪ್ಲೀಸ್ ಕೂಗಾಡಬೇಡ, ಪೊಲೀಸ್ನವರಿದ್ದಾರೆ. ನೀನೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದೀಯ. ಈ ವಿಡಿಯೋ ತೆಗೆದದ್ದು ಬೆಳಗ್ಗೆ. ಈಗ ಅವರಿಬ್ಬರು ಇಂಡಿಯಾಗೆ ರೀಚ್ ಆಗಿರುವರು. ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ರೋನಿ ಅಚಿಂತ್ಯನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದ. ಏನು? ನಾನು ಪೊಲೀಸ್ ಕಸ್ಟಡಿನಲ್ಲಿದ್ದೀನಾ? ಏನು ಹೇಳ್ತಾ ಇದ್ಯಾ ರೋನಿ? ಕೇಳಿದ್ದ ಅಚಿಂತ್ಯ. ನಿನ್ನೆ ಆ ಕೃಷ್ಣ ನಮ್ಮ ಜಾಗದಿಂದ ಹೋಗಬೇಕಾದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೋಗಿದ್ದಾನೆ. ಪೊಲೀಸ್ನವ್ರು ಬಂದು ನಾವಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದ ಡ್ರಗ್ಸ್ನ ನೋಡಿದ್ದಾರೆ. ಅದನ್ನೆಲ್ಲ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ. ಆ ಜಾಗ ನಿನ್ನದು ಅಂತ ಗೊತ್ತಾಗಿ ನಿನ್ನನ್ನು ಕಸ್ಟಡಿಗೆ ತಗೊಂಡಿದ್ದಾರೆ. ರೋನಿ ಹೇಳಿದಾಗ, ಛೇ, ಅವರಿಬ್ಬರು ಎಲ್ಲಿಂದನೋ ಬಂದು ನನ್ನ ಬಿಸ್ನೆಸ್ನ ಹಾಳು ಮಾಡಿಬಿಟ್ರು. ನನ್ನ ಮರ್ಯಾದೆ ಹೋಗೋ ಹಾಗೆ ಮಾಡಿಬಿಟ್ರು. ಅವರನ್ನು ಸುಮ್ಮನೆ ಬಿಡಬಾರ್ದು ರೋನಿ. ಅವರಿಬ್ಬರು ನನ್ನ ಕಾಲ ಕೆಳಗೆ ಬಿದ್ದು ಸಾರಿ, ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಿನ್ನ ತಂಟೆಗೆ ಬಂದೆ ಅಂತ ಕಾಲು ಹಿಡಿದು ಬೇಡಬೇಕು. ಆದರೆ ನಾನು ಮಾತ್ರ ಅವರನ್ನು ಸುಮ್ಮನೆ ಬಿಡಬಾರ್ದು. ಏನಾದರೂ ಮಾಡು ರೋನಿ. ಇಲ್ಲಿ ಆಗಿರೋ ಪ್ರಾಬ್ಲಮ್ನ ಎಷ್ಟು ದುಡ್ಡು ಕೊಟ್ಟು ಬೇಕಾದರೂ ಸರಿ ಮಾಡು. ನಾನು ಇಂಡಿಯಾಗೆ ಹೋಗಬೇಕು. ಅಚಿಂತ್ಯ ಹೇಳಿದಾಗ, ಸ್ವಲ್ಪ ಕಷ್ಟ ಅಚಿಂತ್ಯ. ಈ ಕೇಸ್ನ ತಗೊಂಡಿರೋ ಪೊಲೀಸ್ ತುಂಬ ಸ್ಟ್ರಿಕ್ಟ್. ಅವರು ದುಡ್ಡಿಗೆಲ್ಲ ಬಗ್ಗಲ್ಲ ಅಂತ ಕೇಳಿದ್ದೆ. ರೋನಿ ಹೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ ರೋನಿ. ನನಗೆ ಅದೆಲ್ಲ ಬೇಕಾಗಿಯೂ ಇಲ್ಲ. ನಾನು ಇಂಡಿಯಾಗೆ ಹೋಗಬೇಕು ಅಷ್ಟೇ, ಕೋಪದಲ್ಲಿ ಹೇಳಿದ್ದ ಅಚಿಂತ್ಯ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.